ದಲಿತ ಸಂಘರ್ಷ ಸಮಿತಿ ಜೈ ಭೀಮ್ ಗರ್ಜನೆ ರಾಜ್ಯ ಸಮಿತಿಯಿಂದ ಮಾತಾಡ್ತಾ ಇದ್ದೀವಿ. ಏನು ಮುಳಬಾಗಿಲು ತಾಲೂಕು ಮುಡಿನೂರು ಗ್ರಾಮ ಪಂಚಾಯಿತಿಯಲ್ಲಿ ನಾನು 2024 ಜುಲೈಯಲ್ಲಿ ಒಂದು ಹಕ್ಕು ಮಾಹಿತಿಗೆ 15ನೇ ಹಣಕಾಸಿನ ಆಯೋಗದಿಂದ 15ನೇ ಹಣಕಾಸಿನ ಆಯೋಗದ 2021ರಿಂದ 2024 30ರವರೆಗೆ ಮಾಹಿತಿಯನ್ನು ಏನು ಕೇಳಿದ್ದೀನಿ. ಮತ್ತು ಬುಕ್ 1 ವರ್ಗ 1ರ ಮಾಹಿತಿ ಸಂಪೂರ್ಣ ಮಾಹಿತಿಯನ್ನು ಪಂಚಾಯತಿಯಲ್ಲಿ ಬಂದು 9/7/2024ರಲ್ಲಿ RTI ಮುಖಾಂತರ ಅರ್ಜಿಯನ್ನು ಸಲ್ಲಿಸಿರುತ್ತೇನೆ. ಸೊ ಆದರೆ ಇವರು ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದ ವೆಂಕಟೇಶಪ್ಪನವರು ಅವರು ಯಾಕೋ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಮಾಹಿತಿ ಕೊಡೋದಕ್ಕೆ. ಅಲ್ಲಿಂದ ನಾನು ಮತ್ತೆ EO ಸಾಹೇಬರಿಗೆ 21/8/2024ರಲ್ಲಿ ಮೇಲ್ಮನವಿಯನ್ನು ಸಹ ಮಾಡಿರುತ್ತೇನೆ. ಸೊ ಆ ಮೇಲ್ಮನವಿಗೂ EO ಸಾಹೇಬರು ಸರ್ವೇಶ್ ಅವರು ಒಂದು ಪತ್ರವನ್ನು ಈ ಪಂಚಾಯತಿಗೆ ತಲುಪಿಸಿರ್ತಾರೆ. ಮಾಹಿತಿಯನ್ನು ಕೂಡಲೇ 30 ದಿನದ ಒಳಗಾಗಿ ಅವ್ರಿಗೆ ಮಾಹಿತಿ ಕೊಡಿ ಅಂತ ಹೇಳ್ಬಿಟ್ಟು. ಸೊ ಆದ್ರೂ ಇದುವರೆಗೂ 1 ವರ್ಷ ಆಗಿದೆ. ನಮ್ಮ ಈ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ನಮಗೆ ಮಾಹಿತಿ ಕೊಡೋದಕ್ಕೆ ಯಾಕೋ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಏನಕ್ಕಿಂತ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅಂತ ನಮಗೆ ಅವ್ರ ಮಾತಲ್ಲಿ ಹೇಳ್ಬೇಕಾಗಿದೆ. ಇಲ್ಲ ಇಲ್ಲಿ ಏನಾದರೂ ಅವ್ಯವಹಾರ ನಡೆದಿದೆಯಾ, ಇಲ್ಲ ಬೇರೆ ಏನಾದರೂ ಯಾಕೆ ಕೊಡ್ತಾ ಇಲ್ಲ ಅನ್ನೋದಕ್ಕೆ ಏನು RTI ಅಂದರೆ RTI ಹಕ್ಕು ಅಧಿನಿಯಮದ ಪ್ರಕಾರ 2005ರ ಅಡಿಯಲ್ಲಿ ಮಾಹಿತಿಗೆ ಕೋರಿ ಅರ್ಜಿ ಹಾಕಿದ್ರೂ ಇವ್ರು ಯಾಕೆ ಮಾಹಿತಿ ಕೊಡ್ತಾ ಇಲ್ಲ, ಏನಿದ್ರ ಗುಟ್ಟೇನು, ಇವ್ರು ಯಾಕೆ ಈ ಥರ ನಿರ್ಲಕ್ಷ್ಯ ವಹಿಸ್ತಿದ್ದಾರೆ, ಇಲ್ಲ ಇವರು ಬೇರೆ ಯಾವುದಾದ್ರೂ ರಾಜಕೀಯ ಒತ್ತಡದಿಂದ ಮಾಡ್ತಿದ್ದಾರಾ, ಏನಕ್ಕೋಸ್ಕರ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ತಾವು PDOಗಳು ಇದಕ್ಕೆ ಸಮಜಾಯಿಷಿ ನೀಡಬೇಕು. ಹಾಗೆ ತಾವು ಮತ್ತೆ ಹೇಳ್ತಿದ್ದೀನಿ, ನಮ್ಮ EO ಸಾಹೇಬರು ಮತ್ತೆ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ನಮ್ಗೆ ಈ ಕೂಡಲೇ ಮಾಹಿತಿಯನ್ನು ನೀಡಬೇಕು. ಮತ್ತು ಜಿಲ್ಲಾ ಪಂಚಾಯತ್ ಇದ್ರ ಬಗ್ಗೆ ಗಮನ ಹರಿಸಿ ಈ ಪಂಚಾಯತಿಯಲ್ಲಿ ಏನು ನಾವು ಮಾಹಿತಿ ಹಕ್ಕಿನ ಅಡಿಯಲ್ಲಿ ನಾವು ಏನು ಅರ್ಜಿ ಸಲ್ಲಿಸಿದೆವೋ ನಮಗೆ ಮಾಹಿತಿ ನೀಡಬೇಕಾಗಿ ನಮ್ಮ EO ಸಾಹೇಬರಿಗೆ ಮತ್ತು ಜಿಲ್ಲಾ ಪಂಚಾಯತಿ ಅವ್ರಿಗೂ ನಾನು ಮನವಿ ಮಾಡ್ತಾ ಇದ್ದೀನಿ. ಈ ಕೂಡಲೇ ನಮಗೆ ಮಾಹಿತಿ ನೀಡಬೇಕು. ಇಲ್ಲ ಅಂದರೆ ಈಗ ಯಾಕೆ ಇದು ಮಾಡ್ತಿದ್ದಾರೆ, ಇವ್ರಿಗೆ ಏನು ನಿಮ್ಮ ಕಾನೂನು ಅಡಿಯಲ್ಲಿ ಏನಿದೆಯೋ ಇವ್ರು ಯಾಕೆ ಕೊಡ್ತಾ ಇಲ್ಲ ಅನ್ನೋದನ್ನು ತಾವು ಇವ್ರ ಬಗ್ಗೆ ಗಮನ ಹರಿಸಿ ಕೇಳಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಿದ್ದೀನಿ. ಹೇಳಿರೋದು ಬಂದ್ಬಿಟ್ಟು 15ನೇ ಹಣಕಾಸಿನ ಆಯೋಗದಲ್ಲಿ 2021 ಜೂನ್ರಿಂದ ಇಲ್ಲಿ ಜೂನ್ 24ರವರೆಗೂ ನಾವು ಮಾಹಿತಿ ಕೇಳಿದ್ವಿ. 15ನೇ ಹಣಕಾಸಿನ ಆಯೋಗದ ಮಾಹಿತಿ, ಆಮೇಲೆ ವರ್ಗ 1ರ ಬುಕ್ 1 ಅಕೌಂಟ್ 1ರ ಮಾಹಿತಿಯನ್ನು ಎರಡನ್ನೂ ಕೇಳಿದ್ವಿ. ದಾಖಲೆಗಳ ಸಮೇತ ಕೊಡ್ಬೇಕಂತ ಕೇಳಿದ್ವಿ. ಎಷ್ಟೋ ಸರಿ ಬಂದು ಅಲ್ದಾಡಿ ಸುಸ್ತಾಗ್ಬಿಟ್ಟಿದೆ ಪಂಚಾಯತಿಗೆ. ಬರೋದು ನಾವು ಹೋಗೋದು ಕೇಳೋದು, ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತ ಹಿಂಗೆ ಸುಮ್ಮನೆ ನಮ್ಮನ್ನ ಸಮಜಾಯಿಸಿ ಮಾಡಿ ಕಳಿಸಿದ್ದಾರೆ ಹೊರತು ಮಾಹಿತಿ ಅಂತೂ ಕೊಡ್ತಿಲ್ಲ. ಯಾಕೆ ಇಲ್ಲಿ ಏನಾದರೂ ಅವ್ಯವಹಾರ ನಡೆದಿದೆಯಾ, ಏನಾದರೂ ದುಡ್ಡು ಏನಾದರೂ ತಿಂದಾಕಿದಾರಾ, ಎಲ್ಲಾನು ಮಾಹಿತಿ ಕೊಡ್ಬೇಕಲ್ವಾ. ಮಾಹಿತಿ ಅಡಿಯಲ್ಲಿ ಹಾಕಿದ್ರೆ ಮಾಹಿತಿ ಹಕ್ಕಲ್ಲಿ ಹಾಕಿದ್ರೆ ಯಾಕೆ ಇವ್ರಿಗೆ ಮಾಹಿತಿ ಕೊಡೋದಕ್ಕೆ ಇವ್ರಿಗೆ ಏನಾಗಿದೆ, ಯಾಕೆ ಕೊಡ್ತಾ ಇಲ್ಲ, ಏನು ನಿರ್ಲಕ್ಷ್ಯ ವಹಿಸ್ತಿದ್ದಾರೆ ಅಂದ್ರೆ ಕಾನೂನು ಬಗ್ಗೆ ಇವ್ರಿಗೆ ಅರಿವಿಲ್ವಾ, ಕಾನೂನು ಅಂದ್ರೆ ಏನು ಇವ್ರಿಗೆ ಗೊತ್ತಿಲ್ವಾ, ಅಂದ್ರೆ ಮಾಹಿತಿ ಅಡಿಯಲ್ಲಿ ಅರ್ಜಿ ಹಾಕಿದ್ರೆ ಅದಕ್ಕೆ ಬೆಲೆ ಇಲ್ವಾ, ಏನಕ್ಕೋಸ್ಕರ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅಂತ ಅವರೇ ನಮ್ಗೆ ಇದು ಕೊಡ್ಬೇಕಾಗಿದೆ, ಉತ್ತರ ಕೊಡ್ಬೇಕು ನಮ್ಗೆ ತಾವು PDO ಅವರು. ಇದ್ರ ಬಗ್ಗೆ ಮೇಲಧಿಕಾರಿಗಳ ಗಮನಕ್ಕೆ ಆಲ್ರೆಡಿ ತಂದಿದ್ದೀವಿ. EO ಸಾಹೇಬರಿಗೆ ಮೇಲ್ಮನವಿ ಮಾಡಿದ್ವಿ. ಅವರು ಒಂದು ಅರ್ಜಿ ಹಾಕಿದ್ದಾರೆ ಇವರಿಗೆ, ಮತ್ತೆ ಒಂದು ಅರ್ಜಿ ಹಾಕಿ ನಮಗೂ ಒಂದು ಅದು ನಕಲು ಪ್ರತಿಯನ್ನು ಕಳಿಸಿದ್ದಾರೆ. ನೋಡಿ, ನಕಲು ಪ್ರತಿ ಕಳಿಸಿದ್ದಾರೆ. ಇಲ್ಲಿ ಕೂಡಲೇ 30 ದಿನದೊಳಗಾಗಿ ಅವ್ರಿಗೆ ಮಾಹಿತಿ ಕೊಡಬೇಕು ಅಂತ. ಆದ್ರೂ ಈ ಮೇಲಧಿಕಾರಿಗಳು ಇವ್ರ ಗಮನಕ್ಕೆ ತಂದ್ರೂ ಇವ್ರು ಕೊಡ್ತಿಲ್ಲ ಅಂದ್ರೆ ನಾವು ಕಳಿಸಿರೋದು ಬಂದ್ಬಿಟ್ಟು 21/8/2024ರಲ್ಲಿ ಆಗಸ್ಟಲ್ಲಿ 2024ರಲ್ಲಿ ಕಳಿಸಿದೀವಿ. ಇದುವರೆಗೂ ಮಾಹಿತಿ ಕೊಡ್ತಿಲ್ಲ ಅಂದ್ರೆ ಏನು ಇದ್ರ ಗುಟ್ಟೇನು, ಯಾಕೆ ಕೊಡ್ತಾ ಇಲ್ಲ ಇವರು, ಏನಾದ್ರೂ ಇಲ್ಲಿ ಅವ್ಯವಹಾರ ಮಾಡಿ ಏನಾದ್ರು ತಿಂದಾಕಿದಾರ ಏನಂತ. ಎಲ್ಲಿ ನೋಡಿದ್ರು ಸ್ವಚ್ಛತೆ ಇಲ್ಲ, ಇನ್ನೊಂದಿಲ್ಲ, ಯಾವುದು ಇಲ್ಲ ಪಂಚಾಯತಿಯಲ್ಲಿ. ಅದ್ರ ಬಗ್ಗೆ ಏನಾದ್ರು ನಾವು ಮಾಹಿತಿ ಕೇಳಿದ್ರೆ ಮಾಹಿತಿ ಕೊಡೋದಕ್ಕೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ PDO ಅವರು. ಯಾಕೆ PDO ಅವ್ರಿಗೆ ಏನು ಇದ್ರ ಬಗ್ಗೆ ಇದಿಲ್ವಾ, ಗಮನ ಹರಿಸ್ತಾ ಇಲ್ವಾ ಸರ್? ಕಾರಣ ಏನೂ ಇಲ್ಲ, ಇಲ್ಲಿ ಸ್ವಚ್ಛತೆ ಇಲ್ಲ, ಏನೇನು ಹಣ ಯಾವ್ದಕ್ಕೆ ಉಪಯೋಗ ಮಾಡಿದ್ದಾರೆ, ಎಲ್ಲಿ ದುರುಪಯೋಗ ಆಗಿದೆ ಅದನ್ನ ನಾವು ತಿಳ್ಕೋಬೇಕಾಗಿರೋದು ನಮ್ಮ ಸಾಮಾನ್ಯ ಪ್ರಜೆಯ ಕರ್ತವ್ಯ. ಏನೇಳಿ ಏನಾದರೂ ಅವ್ಯವಹಾರ ಆಗಿದ್ರೆ ಅದನ್ನ ಇಲ್ಲ ಕರೆಕ್ಟ್ ಆಗಿದ್ರೆ ನೀವು ದಾಖಲೆಗಳು ಕರೆಕ್ಟ್ ಆಗಿದ್ರೆ ದಾಖಲೆಗಳು ಕೊಡೋದಕ್ಕೆ ನೀವು ಯಾಕೆ
ನಿರ್ಲಕ್ಷ್ಯ ವಹಿಸ್ತಾ ಇದ್ದೀರಾ? ಏನ್ ನಿಮ್ಗೆ ಕೊಡೋದಕ್ಕೆ ಇರೋ ದಾಖಲೆಗಳು ಕೊಡೋದಕ್ಕೆ ಏನ್ ನಿಮ್ಗೆ ಯಾಕೆ ಕೊಡ್ತಿಲ್ಲ ನೀವು? 1 ವರ್ಷ ಬೇಕಾ ನಿಮ್ಗೆ ಮಾಹಿತಿ ಹಾಕಲ್ಲಿ ನೀವು ದಾಖಲೆಗಳು ಕೊಡೋದಕ್ಕೆ? ಉತ್ತರ ಕೊಡ್ತೀವಿ 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 ಅಂತ ಹೇಳ್ತಿದ್ರು 1 ವರ್ಷದಿಂದ ಇದೇ ಮಾತು. ಮೇಲಧಿಕಾರಿಗಳು ಹೇಳಿದ್ರು ಅವರು ಇದೇ ಮಾತು ಹೇಳ್ತಿದ್ದಾರೆ ಅಂದ್ರೆ ಅದಕ್ಕೆ ಅವ್ರ ಸೊಪ್ಪೆ ಆಗ್ತಿಲ್ಲ. ಅವ್ರದ್ದು ದರ್ಪ ಇಲ್ಲಿ ಅವ್ರ ಪಿಡಿಒ ಅವ್ರ ದರ್ಪ ತೋರಿಸ್ತಿದೆ ಇಲ್ಲಿ. ಸರ್ ಅಭಿವೃದ್ಧಿ ಕೆಲಸಗಳಂದ್ರೆ ಎಲ್ಲಿ ಅಭಿವೃದ್ಧಿ ಕೆಲಸಗಳಾಗ್ತಿದೆ ಅಂತ ಅವರೇ ಹೇಳ್ಬೇಕು ಸರ್. ಎಲ್ಲಿ ಅಭಿವೃದ್ಧಿ ಕೆಲಸಗಳಾಗ್ತಿದೆ ಅಂತ ಅವರೇ ಹೇಳ್ಬೇಕು. ಮಾಹಿತಿ ಕೊಟ್ರೆ ಅಲ್ವಾ ನಾವು ಎಲ್ಲಿ ಅಭಿವೃದ್ಧಿ ಆಗಿದೆ ಎಲ್ಲಿ ಅಭಿವೃದ್ಧಿ ಆಗಿಲ್ಲ ನಾವು ತೋರ್ಸೋದಕ್ಕೆ ಅಲ್ವಾ ಮಾಹಿತಿ ಅಡಿಯಲ್ಲಿ ನಾವು ಅರ್ಜಿ ಹಾಕಿರೋದು. ಸೊ ಅದಕ್ಕೆ ಅವರು ಉತ್ತರ ಕೊಡ್ಬೇಕಾಗಿದೆ. ಪಿಡಿಒ ಅವ್ರು ಉತ್ತರ ಕೊಡ್ಬೇಕು ಸರ್ ಇದ್ರ ಬಗ್ಗೆ. ನಾವು ನೆಕ್ಸ್ಟ್ ಇಲ್ಲೇ ನಾವು ಇಲ್ಲಿ ಇದೇ ಪಂಚಾಯತ್ ನಾವು ಧರಣಿ ಮಾಡ್ತೀವಿ ಸರ್. ನಾವು ಹೋರಾಟ ಮಾಡ್ತೀವಿ ಇಲ್ಲಿ ಪಂಚಾಯತಿನ ಬೀಗ ಹಾಕಿ ಇಲ್ಲ ಮೇಲಧಿಕಾರಿಗಳು ಬರೋವರೆಗೂ ನಾವು ಇಲ್ಲೇ ಕೂತ್ಕೊಂಡು ಧರಣಿ ಮಾಡ್ತೀವಿ. ಯಾಕಂದ್ರೆ ನಮ್ಗೆ ಮಾಹಿತಿ ಕೊಡ್ಬೇಕು. ಮಾಹಿತಿ ಕೊಡೋದಕ್ಕೆ ಏನು ಇವರು ಯಾಕೆ ಮೀನಾವೇಶ ಮಾಡ್ತಿರೋದು ಯಾಕೆ? ಏನಾದ್ರೂ ಅವ್ಯವಹಾರ ನಡೆದಿದ್ಯಾ ಅದನ್ನು ಹೇಳ್ಬಿಡಿ ಹೋಗ್ಲಿ. ನಡೆದಿದ್ರೆ ಈ ತರ ಅವ್ಯವಹಾರ ನಡೀತಿದೆ ನಾನು ಕೊಡೋಕೆ ಆಗ್ತಾ ಇಲ್ಲ ನಿಮ್ಗೆ ಅದೇನೋ ಅದ್ರಲ್ಲಿ ಏನೋ ಇದಿದೆ ಅಂತ ಗುಟ್ಟಿದ್ರೆ ಇರ್ಬೇಕಲ್ವಾ? ಇಲ್ಲ 1 ವರ್ಷದಿಂದ ಯಾಕೆ ಕೊಡ್ತಾ ಇಲ್ಲ? ನೀವೇನ್ ಕೆಲಸ ಮಾಡ್ತಾ ಇಲ್ವಾ? ಅಧಿಕಾರಿಗಳು ಪಿಡಿಒ ಅಲ್ವಾ? ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಲ್ವಾ? ಇಲ್ಲ ನಿಮ್ಗೆ ಯಾವ್ದಾದ್ರು ರಾಜಕೀಯ ಒತ್ತಡಗಳಿದೆಯಾ? ಏನಕ್ಕಿದೆ? ಯಾವ್ದ್ರಿಂದ ನೀವು ಮಾಹಿತಿ ಕೊಡ್ತಿಲ್ಲ? ಮಾಹಿತಿ ಕೊಡಿ ಸ್ವಾಮಿ. ಕೇಳಿರೋ ಮಾಹಿತಿ ಕೊಡಿ. ಮಾಹಿತಿ ಕೊಡೋದಕ್ಕೆ ಏನ್ ನಿಮ್ಗೆ? ಸರ್ ಮಾಹಿತಿ ಯಾರು ಏನ್ ಕೇಳಿದ್ರು ಕೊಡಕ್ಕೆ ನಾವಿರೋದು ಖಂಡಿತ ಇನ್ ಟೈಮಲ್ಲಿ ನಾನು ಕೊಡ್ತೀನಿ. ಅದಕ್ಕೇನು ಪ್ರೊಸೆಸರ್ ಇದೆಯಾ ಮಾಹಿತಿ? ಈಗ ಇನ್ ಟೈಮಲ್ಲೇ 7 days ಒಳಗಡೆ ನಾನು ಲೆಟರ್ ಕೊಟ್ಟು ಅವ್ರಿಗೆ ದುಡ್ಡು ಕಟ್ಟಿ ಅಂತ ಕೊಡ್ಬೇಕಾಗಿತ್ತು. ಅಗಾಧವಾಗ ಮಾಹಿತಿ ಇದಕ್ಕೆ ಹೇಳಿಲ್ಲ. ನಾನೀಗ ಹಂಗೆ ಕೊಡ್ತೀನಿ. ಈಗ ಅವ್ರ ಆರೋಪ ಏನಂದ್ರೆ ಅವರು ಇಂಡಿವಿಜುವಲ್ ಕೊಟ್ಟರಲ್ಲ, ಯಾರು ಕೊಟ್ಟಿಲ್ಲ ಅಂತ. ಸರ್ ಜಾಸ್ತಿ ಮಾಹಿತಿ ಇತ್ತು, ಅಗಾಧವಾಗಿದೆ, ನೋಡ್ಕೊಂಡು ಹೋಗಿ ನಾನು ಅವ್ರಿಗೂ ಹೇಳಿದ್ದೆ. ಅವ್ರು ನನ್ಗೆ ಹೇಳಿಲ್ಲ ಅಂದ್ರು. ಈಗ ನಾನು ಕೊಡೋಕೆ ರೆಡಿ ಇದ್ದೀನಿ, ಕೊಡ್ತೀನಿ. ಸರ್ಕಾರಿ 1 ವರ್ಷ ಆಗಿದೆ ನಾವು ಅರ್ಜಿ ಸಲ್ಲಿಸಿ ಅಂತ ಹೇಳ್ತಾ ಇದ್ದಾರೆ. ಇದುವರೆಗೂ ನಮ್ಗೆ ಕೊಟ್ಟಿಲ್ಲ. ಸರ್ ಅವತ್ತೇ ನೋಡ್ಕೊಂಡು ಹೋಗಿ ನಾನು ಅಂದಿದ್ದಲ್ವಾ, ಅದಕ್ಕೋಸ್ಕರ ನಾವು ಇದು ಮಾಡಿದ್ವಿ ಅಷ್ಟೇ. ಈಗ ಕಡೆ ಕೊಡೋಕೆ ರೆಡಿ ಇದ್ದೀನಿ, ಕೊಡ್ತೀನಿ ಬಿಡಿ ಅಷ್ಟೇ. ಈಗ ಕೊಡ್ತಿರೋದನ್ನ ಕೊಡ್ತೀನಿ ಅಷ್ಟೇ. ಯಾರೇನು ಬಂದ್ರು ಕೊಡೋಕೆ ರೆಡಿ ಇದ್ದೀನಿ.